ದೇಶದಲ್ಲಿ ಸಂಚಲನ ಮೂಡಿಸಿದ ಕಾಕ್ರೋಚ್ ಜನತಾ ಪಾರ್ಟಿ ಎಕ್ಸ್ ಖಾತೆ ಬ್ಯಾನ್ ಮಾಡಿದ ಕೇಂದ್ರ ಸರ್ಕಾರ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಯುವ ಜನರ ಸಮಸ್ಯೆಗಳ ಕುರಿತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನೀಡಿದ್ದ ಹೇಳಿಕೆಯ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಟ್ರೆಂಡ್ ಸೃಷ್ಟಿಸಿದ್ದ ವ್ಯಂಗ್ಯಚಿತ್ರ ಮತ್ತು ಮೀಮ್ಸ್ ಆಧಾರಿತ ಆನ್ಲೈನ್ ಅಭಿಯಾನ ಕಾಕ್ರೋಚ್ ಜನತಾ ಪಾರ್ಟಿ ಖಾತೆಯನ್ನು ಈಗ ಬ್ಯಾನ್ ಮಾಡಲಾಗಿದೆ. ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾದ ಆಕ್ರೋಶ ಮತ್ತು ಮೀಮ್ ಸಂಸ್ಕೃತಿಯ ಭಾಗವಾಗಿ ಆರಂಭವಾದ ಈ ಡಿಜಿಟಲ್ ರಾಜಕೀಯ ಚಳವಳಿ ಇಂಟರ್ನೆಟ್ ಲೋಕದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಈ ಅಭಿಯಾನದ ಅಧಿಕೃತ ಇನ್ಸ್ಟಾಗ್ರಾಂ ಖಾತೆಯಾದ @ಕಾಕ್ರೋಚ್ ಜನತಾ ಪಾರ್ಟಿ ಆರಂಭವಾದ ಕೇವಲ 5 ದಿನಗಳಲ್ಲಿ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಹೊಂದುವ ಮೂಲಕ ದಾಖಲೆ ಬರೆದಿತ್ತು. ಅಷ್ಟೇ ಅಲ್ಲದೆ ಪ್ರಸ್ತುತ ಭಾರತದ ಆಡಳಿತ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯನ್ನು ಇದು ಹಿಂದಿಕ್ಕೆ ಮುನ್ನುಗ್ಗಿತ್ತು. ಪ್ರಮುಖ ರಾಜಕೀಯ ಪಕ್ಷಗಳ ಇನ್ಸ್ಟಾಗ್ರಾಂ ಫಾಲೋವರ್ಸ್ನ ವಿವರ: ಕಾಕ್ರೋಚ್ ಜನತಾ ಪಾರ್ಟಿ 10 ಮಿಲಿಯನ್, ಅಂದ್ರೆ 1 ಕೋಟಿ ಪ್ಲಸ್. ಕಾಂಗ್ರೆಸ್ ಸುಮಾರು 13.2 ಮಿಲಿಯನ್, ಬಿಜೆಪಿ ಸುಮಾರು 8.7 ಮಿಲಿಯನ್, ಆಮ್ ಆದ್ಮಿ ಪಾರ್ಟಿ ಸುಮಾರು 1.9 ಮಿಲಿಯನ್. ಮೀಮ್ ಸಂಸ್ಕೃತಿ ಮತ್ತು ವೈರಲ್ ಕಂಟೆಂಟ್ ತಂದ ಯಶಸ್ಸು ಕೇವಲ ರಾಜಕೀಯ ವಿಡಂಬನೆ, ಹಾಸ್ಯ, ವೈರಲ್ ರೀಲ್ಸ್ ಮತ್ತು ತೀಕ್ಷ್ಣವಾದ ವ್ಯಂಗ್ಯಗಳ ಮೂಲಕವೇ ಈ ಪೇಜ್ ಇಷ್ಟೊಂದು ಜನಪ್ರಿಯತೆ ಗಳಿಸಿತ್ತು. ದೇಶದ ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಯುವಜನರು ತಮ್ಮ ಅಸಮಾಧಾನವನ್ನು ಹೊರಹಾಕಲು ಈ ವೇದಿಕೆಯನ್ನು ಬಳಸಿಕೊಳ್ತಿದ್ರು. ಜನಪ್ರಿಯ ಯೂಟ್ಯೂಬರ್ ಧ್ರುವ್ ರಾಠಿ, ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಮತ್ತು ಸಂಸದೆ ಮಹುವಾ ಮೊಯಿತ್ರಾ ಸೇರಿದಂತೆ ಹಲವು ಪ್ರಮುಖ ಸಾರ್ವಜನಿಕ ವ್ಯಕ್ತಿಗಳು ಹಾಗೂ ರಾಜಕೀಯ ನಾಯಕರು ಈ ಟ್ರೆಂಡ್ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಟಿಎಂಸಿ ನಾಯಕ ಕೀರ್ತಿ ಆಜಾದ್ ಕೂಡ ಈ ಚಳವಳಿಯೊಂದಿಗೆ ಗುರುತಿಸಿಕೊಳ್ಳಲು ಆಸಕ್ತಿಯನ್ನ ತೋರಿಸಿದ್ದರು ಎನ್ನಲಾಗ್ತಾ ಇದೆ. ಈ ಕುರಿತು ಟ್ವೀಟ್ ಮಾಡಿದ್ದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್, ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಗ್ತಾ ಇರುವ ಭಾರೀ ಜನ ಬೆಂಬಲವನ್ನ ನೀಟ್ ಪೇಪರ್ ಲೀಕ್ನಂತಹ ಗಂಭೀರ ಸಾರ್ವಜನಿಕ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲು ಬಳಸಿಕೊಳ್ಳಬೇಕು ಅಂತ ಕರೆಯನ್ನ ಕೂಡ ನೀಡಿದ್ರು. ಕಾಕ್ರೋಚ್ ಜನತಾ ಪಾರ್ಟಿ ಆನ್ಲೈನ್ನಲ್ಲಿ ಕೋಟ್ಯಾಂತರ ಫಾಲೋವರ್ಸ್ ಹೊಂದಿದ್ರು. ಡಿಜಿಟಲ್ ಲೋಕದ ಈ ಜನಪ್ರಿಯತೆ ನಿಜವಾದ ಚುನಾವಣಾ ರಾಜಕೀಯದಲ್ಲಿ ಅಥವಾ ತಳಮಟ್ಟದ ಸಂಘಟನಾ ಶಕ್ತಿಯಾಗಿ ಬದಲಾಗುತ್ತದೆ ಎಂಬುದು ಯಕ್ಷ ಪ್ರಶ್ನೆ ಅಂತ ರಾಜಕೀಯ ವಿಶ್ಲೇಷಕರು ಇದೀಗ ಅಭಿಪ್ರಾಯಪಟ್ಟಿದ್ದಾರೆ. ಆದಾಗ್ಯೂ ಈ ಮೀಮ್ ಆಧಾರಿತ ಅಭಿಯಾನದ ದಿಢೀರ್ ಬೆಳವಣಿಗೆ, ಈಗ ಅದರ ಎಕ್ಸ್ ಖಾತೆಯ ಬ್ಯಾನ್ ಆಗಿರುವುದು ಭಾರತದ ಸಾರ್ವಜನಿಕ ಚರ್ಚೆಗಳನ್ನು ರೂಪಿಸುವಲ್ಲಿ ಡಿಜಿಟಲ್ ಸಂಸ್ಕೃತಿ ಮತ್ತು ಸಾಮಾಜಿಕ ಜಾಲತಾಣಗಳು ಎಷ್ಟು ಪ್ರಭಾವಶಾಲಿಯಾಗಿವೆ ಎಂಬುದನ್ನು ಇದೀಗ ಸಾಬೀತು ಪಡಿಸಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.